हानियति दृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ॐ जन्माद्यस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये यस्य प्रचण्डतपसा श्रुतिगीतवृत्ताः तुष्टो हरिः किल वशं वदतामवाप श्रीमध्वसन्मतपयो निधिपूर्णचन्द्रः श्रीविष्णुतीर्थमुनिराड् मुदमातनोतु तपस्वाध्याय शुश्रूष कृष्णपूजारतं मुनिं विश्वेशमिष्टं वन्दे परिव्राट् चक्रवर्तिनं आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्ति श्रीरस्तु मे शस्तं निस्तुलात्मनः वस्तुनो नित्यं समस्तव्यस्तयोगरः श्रीगुरुभ्यो नमः हरिः ओम् ಶ್ರೀ ವಿಷ್ಣುತೀರ್ಥ ಗುರು ಸಾರ್ವಭೌಮರು ವೈರಾಗ್ಯ ಪ್ರಕರಣದಲ್ಲಿ ಭಗವಂತನ ಅನುಗ್ರಹಕ್ಕೆ ಕಾರಣವಾದಂತಹ ಎರಡು ಸಾಧನಗಳಲ್ಲಿ ವಿಷಯದಲ್ಲಿಯ ವಿರಕ್ತಿ ಅದನ್ನೇ ವೈರಾಗ್ಯ ಅಂತ ಕರೀತಾ ಇದ್ದಾರೆ. ಇಂತಹ ವೈರಾಗ್ಯ ಭಗವಂತನ ಅನುಗ್ರಹಕ್ಕೆ ಎಷ್ಟು ಬಹುಮುಖ್ಯವಾದ ಸಾಧನ ಅನ್ನೋದನ್ನು ನಿರೂಪಣೆ ಮಾಡಿ ಎಲ್ಲ ಭಗವದ್ಭಕ್ತರು ಅಂತ್ಯಕಾಲದಲ್ಲಿ ವೈರಾಗ್ಯದಿಂದ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದರು. ಆ ಭಗವದ್ಭಕ್ತರೆಲ್ಲ ಎಂಥವರು, ಅವರೆಲ್ಲ ಯಾವ ರೀತಿ ವೈರಾಗ್ಯವನ್ನೇ ಭಾಗ್ಯ ಅಂತ ತಿಳಿದರು. ಈ ವೈರಾಗ್ಯದಲ್ಲಿ ಅಭಾವ ವೈರಾಗ್ಯ ಅಂತ. ಅಭಾವ ವೈರಾಗ್ಯ ಅಂದರೆ ಭೋಗಕ್ಕೆ ವಿಷಯ ಪದಾರ್ಥಗಳಿಲ್ಲ ಅಂತಾದಾಗ, ಭೋಗಕ್ಕೆ ಇಂದ್ರಿಯಗಳು ಪಾಠವ ಇಲ್ಲ ಅಂತಾದಾಗ, ಭೋಗವನ್ನು ಬಿಟ್ಟು ವೈರಾಗ್ಯ ಅಂತ ಹೇಳಿದರೆ ಆಗೋಲ್ಲ. ಭೋಗ ಮಾಡಲಿಕ್ಕೆ ಬೇಕಾದಂತಹ ಇಂದ್ರಿಯವೂ ಇರಬೇಕು, ವಿಷಯವೂ ಇರಬೇಕು. ಎಲ್ಲ ಇದ್ದಾಗ್ಯೂ ಕೂಡ ಇದು ಹೇಯ, ಈ ವಿಷಯದ ಭೋಗ ಸಂಸಾರದ ಬಂಧನಕ್ಕೆ ಕಾರಣ ಅಂತ ಅದರಲ್ಲಿ ಹೇಯತಾ ಭಾವದಿಂದ ತನಗೆ ಇಂದ್ರಿಯ ಪಾಠವ ಇದ್ದರೂ ಭೋಗ ಪದಾರ್ಥಗಳಿದ್ದರೂ ಕೂಡ ಭಗವತ್ ಪ್ರೀತಿಗಾಗಿ ಭೋಗಭಾಗ್ಯವನ್ನು ತ್ಯಾಗ ಮಾಡೋದಿದೆಯಲ್ಲ, ಇದು ವೈರಾಗ್ಯ. ಆ ನಿಟ್ಟಿನಲ್ಲಿ ಎಷ್ಟು ದೊಡ್ಡ ದೊಡ್ಡ ರಾಜಾದಿರಾಜರು, ಸಮುದ್ರ ಪರ್ಯಂತರವಾದ ಭೂಮಿಯ ಮೇಲಿನ ಆಧಿಪತ್ಯವನ್ನು ಹೊಂದಿದ್ದವರು ಕೂಡ, ಅಷ್ಟು ದೊಡ್ಡ ಆಧಿಪತ್ಯವನ್ನು ಕೂಡ ಅವರು ತ್ಯಾಗ ಭಾವದಿಂದ ತುಂಬಿದ ಸಂಪದ್ಭರಿತವಾದ ದೇಶವನ್ನೇ ಬಿಟ್ಟು ಹೊರಟಿದ್ದಾರೆ. ಮನೆಯಲ್ಲಿ ಸಾಕಷ್ಟು ಸಂಪತ್ತಿತ್ತು,
ಮಾತು ಕೇಳುವ ಮಡದಿ ಮಕ್ಕಳು ಇದ್ದಾಗ್ಯೂ ಇವೆಲ್ಲ ಹೇಯ, ಇವೆಲ್ಲ ನಿತ್ಯ ಅಲ್ಲ, ಇವೆಲ್ಲ ಶಾಶ್ವತ ಅಲ್ಲ, ಇದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುವಂತಹ ಪದಾರ್ಥಗಳಲ್ಲ ಅಂತ ಹೇಯತಾ ಭಾವದಿಂದ ಭೋಗವನ್ನು ತ್ಯಾಗ ಮಾಡಿ ವೈರಾಗ್ಯವನ್ನೇ ಭಾಗ್ಯವನ್ನಾಗಿ ಪಡೆದಂತಹ ಬಲಿಚಕ್ರವರ್ತಿ, ಧ್ರುವ ಮಹಾರಾಜ, ಜರಾಸಂಧನಿಂದ ಬಂಧನಕ್ಕೆ ಒಳಗಾದಂತಹ, ಅದು ಒಬ್ಬರಿಬ್ಬರಲ್ಲ, ಎಲ್ಲ ರಾಜರು ಸಾಮಾನ್ಯವಾಗಿ ವಿಷ್ಣು ಪ್ರೀತಿಗೋಸ್ಕರವಾಗಿ ರಾಜಸೂಯಾಶ್ವಮೇಧ ಅಂತ ಅಶ್ವವನ್ನು ಬಲಿ ಕೊಟ್ಟು ಹೋಮ ಮಾಡೋದನ್ನು ಕೇಳಿದ್ವಿ. ಆದರೆ ಭಗವದ್ವೇಷಿಯ ದೇವರ ಕೃಷ್ಣನ ಅನುಗ್ರಹದಿಂದಾಗಿ ಮುಕ್ತರಾದ ಅವರೆಲ್ಲ ಕೃಷ್ಣನ ಬಳಿ ತಾವು ತಮ್ಮ ಅನುಕಂಪೆಯನ್ನು, ತಮ್ಮ ಪಶ್ಚಾತ್ತಾಪವನ್ನು ತೋಡಿಕೊಳ್ಳುವ ಮೂಲಕ ವೈರಾಗ್ಯವನ್ನೇ ಭಾಗ್ಯ ಮಾಡಿದ ಉದ್ಗಾರವನ್ನು ಈ ಸಂದರ್ಭದಲ್ಲಿ ವಿಷ್ಣು ತೀರ್ಥರು ಇಲ್ಲಿ ಗ್ರಂಥದ ಒಳಗೆ ಉದಾಹರಿಸ್ತಾ ಇದ್ದಾರೆ. ಅಹೋ ಇಮಂ ಪಶ್ಯತ ಮೇ ವಿನಾಶಂ, ಅಹೋ ಇಮಂ ಪಶ್ಯತ ಮೇ ವಿನಾಶಂ, ತಪಸ್ವಿನಃ ಸಚ್ಚರಿತೌ ರತಸ್ಯ, ತಪಸ್ವಿನಃ ಸಚ್ಚರಿತೌ ವ್ರತಸ್ಯ, ಅಂತರ್ಜಲೇ ವಾರಿಚರ ಪ್ರಸಂಗಾತ್, ಅಂತರ್ಜಲೇ ವಾರಿಚರ ಪ್ರಸಂಗಾತ್, ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್, ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್, ಅಹೋ ಇಮಂ ಪಶ್ಯತ ಮೇ ವಿನಾಶಂ, ಅಹೋ ಇಮಂ ಪಶ್ಯತ ಮೇ ವಿನಾಶಂ, ತಪಸ್ವಿನಃ ಸಚ್ಚರಿತೌ ರತಸ್ಯ, ತಪಸ್ವಿನಃ ಸಚ್ಚರಿತೌ ವ್ರತಸ್ಯ, ಅಂತರ್ಜಲೇ ವಾರಿಚರ ಪ್ರಸಂಗಾತ್, ಅಂತರ್ಜಲೇ ವಾರಿಚರ ಪ್ರಸಂಗಾತ್, ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್, ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್. ಈ ಒಂದು ಸಂದರ್ಭದಲ್ಲಿ ವಿಷ್ಣು ತೀರ್ಥರು ನ ಕೇವಲಂ ರಾಜಾನ ಏವ ವೈರಾಗ್ಯಮಾಶ್ರಿತಾಃ, ಕೇವಲ ರಾಜರುಗಳು ಮಾತ್ರ ವೈರಾಗ್ಯವನ್ನು ಆಶ್ರಯ ಮಾಡಿದವರಲ್ಲ, ರಾಜರ ಭೋಗಕ್ಕಿಂತಲೂ ಅಧಿಕ ಭೋಗವನ್ನು ಪಡೆದವರು ಋಷಿಗಳು. ಕಾರಣ, ಋಷಿಗಳು ಅವರ ಭೋಗಕ್ಕೆ ತಪಸ್ಸೇ ಕಾರಣ. ಅವರದು ಒಂದು ರೀತಿ ದೈವಿ ಸಂಪತ್ತು. ಆ ತಪಸ್ಸಿನ ಫಲರೂಪವಾಗಿ ರಾಜರು ಅನುಭವಿಸುವ ಭೋಗ ಭಾಗ್ಯಕ್ಕಿಂತಲೂ ಹೆಚ್ಚಿನ ಭೋಗಭಾಗ್ಯವನ್ನು ಪಡೆದ ಮಹಾನುಭಾವರು ಋಷಿಮುನಿಗಳು. ಅಂತಹ ಋಷಯೋಪಿ ಇತಿ ಆಶಯೇನ, ಕೇವಲ ರಾಜರು ಮಾತ್ರ ಅಂತ್ಯಕಾಲದಲ್ಲಿ ವೈರಾಗ್ಯವನ್ನು ಆಶ್ರಯ ಮಾಡಿ ಭಗವಂತನನ್ನು ಪಡೆದದ್ದಲ್ಲ, ಮಿಗಿಲಾಗಿ ರಾಜಭೋಗಕ್ಕಿಂತಲೂ ಹೆಚ್ಚಿನ ಭೋಗವನ್ನು ಅನುಭವಿಸಿದಂಥ ಋಷಿಗಳೂ ಕೂಡ, ಋಷಿ ಪ್ರವರಸ್ಯ ಉತ್ಕೃಷ್ಟರಾದ ಉತ್ತಮರಾದ ಋಷಿಗಳು ಯಾರು? ಸೌಬರೇಹೇ ವಿರಾಗ ಪ್ರಕಾರಂ ದರ್ಶಯತಿ. ಉತ್ತಮ ಋಷಿಗಳು ಸೌಭರ್ಯರು, ಅವರ ವೈರಾಗ್ಯವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಎಂಥದ್ದು ಅವರ ವೈರಾಗ್ಯ? ಅವರು ಹೇಳ್ತಾ ಇದ್ದಾರೆ, ಇದು ಸೌಭರ್ಯ ಋಷಿಗಳು ತಮಗೆ ತಾವೇ ಹೇಳಿಕೊಂಡಂತಹ ಮಾತು. ಸೌಭರಿ ಮಹಾಯೋಗಿ ಅಷ್ಟೇ ಮಾತ್ರ ಅಲ್ಲ, ಮಂತ್ರದ್ರಷ್ಟಾರರು ಅಷ್ಟು ಮಾತ್ರ ಅಲ್ಲ, ಜೀವನ್ಮುಕ್ತರು. ತನಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಕೇವಲ 50 ಜನ್ಮ ಮಾತ್ರ ಉಳಿದಿತ್ತು. ಇದರೊಳಗೆ ನಮಗೆ ತಿಳಿಸೋದೇನೆಂದರೆ, ಜೀವನ್ಮುಕ್ತರಿಗೂ ಪ್ರಾರಬ್ಧ ಅಂತಿರೋದನ್ನು ಅನುಭವಿಸಲೇಬೇಕು. ಆ ಸೌಭರ್ಯ ಋಷಿಗಳಿಗೆ
ಮತ್ತೆ ಇನ್ನು 50 ಜನ್ಮ ಎತ್ತಿದ ಮೇಲೆ ಅವರಿಗೆ ಮೋಕ್ಷ, ಮುಕ್ತಿ. ಅವರೇನು ಮಾಡಿದ್ದಾರೆ ಅದನ್ನು ತಾವು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ್ದಾರೆ. ಒಂದೇ ಜನ್ಮದಲ್ಲಿ 50 ಜನ್ಮಗಳ ಪ್ರಾರಬ್ಧವನ್ನು ಉಂಡು ತೀರಿಸುವಂತಹ ಬಯಕೆ. ಅವರೊಂದು ತಮ್ಮ ಯೋಗ ಬಲ ಏನದು, ಕಾಯವ್ಯೂಹ ಅಂತ, ಅದೊಂದು ಬಲ, ಯೋಗದ ಸಾಮರ್ಥ್ಯ. ಒಬ್ಬ ವ್ಯಕ್ತಿ ಬಗೆ ಬಗೆಯ ಶರೀರವನ್ನು ಏಕಕಾಲಕ್ಕೆ ಧಾರಣೆ ಮಾಡುವಂಥದ್ದು. ಹಾಗೆ ಮಾಡಿ ತಾವು ತಮ್ಮ ಪ್ರಾರಬ್ಧವನ್ನು ಕಳ್ಕೊಳ್ಬೇಕು. ಅವರಂತ ಇದ್ದಾರೆ, ಓಹೋ ಏನು ಆಶ್ಚರ್ಯ, ನನ್ನನ್ನು ನೋಡಿ ಎಷ್ಟು ದೊಡ್ಡ ತಪಸ್ವಿ, ಎಷ್ಟು ಸಾಧನೆ ಮಾಡಿದ್ದವ, ಅಂತಹ ಚಿರಂಧೃತಂ ಯತ್ ಬ್ರಹ್ಮ ಪ್ರಸ್ರಾವಿತಂ, ಬಹುಕಾಲದಿಂದ ಯಾವ ಬ್ರಹ್ಮಚರ್ಯವನ್ನು ಧಾರಣೆ ಮಾಡಿದೆ ಅದು ಎಲ್ಲ ಜಾರಿ ಹೋಯಿತು, ತಪಸ್ಸೆಲ್ಲ ಹಾಳಾಗಿ ಹೋಯಿತು. ನಾನು ನೀರಿನಲ್ಲಿ ಇದ್ದವ, ಮೇಲೆ ಹೊರಗೆ ಬಂದರೆ ಯಾವ ಅಡ್ಡಿ ಆತಂಕಗಳು ಎದುರಾಗತ್ತೋ ಅಂಥೇಳಿ ಯಾರ ಸಂಘ ಸಹವಾಸವೂ ಬೇಡ, ಏಕಾಂತದಲ್ಲಿ ಭಗವಂತನ ಧ್ಯಾನ ಮಾಡೋಣ ಅಂತ ನೀರಿನ ಒಳಗೆ ನಾನಿದ್ದವ. ಇದ್ದ ನನಗೆ ದೇವರು ಒಮ್ಮೆ ಎಚ್ಚರ ಕೊಟ್ಟ. ಸೂರ್ಯ ಮುಳುಗುವ ಪ್ರಸಂಗ, ಎಚ್ಚರದಲ್ಲಿ ವಿಹಿತ ಕರ್ಮಾನುಷ್ಠಾನ ಭಗವತ್ ಪ್ರೀತಿಕಾರಕ, ಅರ್ಘ್ಯ ಪ್ರದಾನ ಮಾಡಬೇಕು ಅಂತ ಬೊಗಸೆಯಲ್ಲಿ ನೀರು ತೆಗೆದುಕೊಂಡೆ. ಅದರ ಒಳಗೆ 2 ಮೀನುಗಳು, ಒಂದು ಗಂಡು ಮತ್ತೊಂದು ಹೆಣ್ಣು. ಅವು ಪರಸ್ಪರ ಪ್ರೀತಿಯಿಂದ ಮಾಡುವ ಸಂಭಾಷಣೆ, ಅವುಗಳ ಕ್ರೀಡಾ, ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಜಾರಿ ಹೋಯಿತು. ಏನು ಮಾಡಬೇಕು ಗೊತ್ತಿಲ್ಲ. ನಾನು ಕೂಡ ಹಾಗಾದರೆ ಮದುವೆ ಆಗಬೇಕು ಅಂತ ನಾನು ಏನು ಮಾಡಿದೆ, ಒಂದೇ ಜನ್ಮದಲ್ಲಿ ಆ ರೀತಿ ಎಲ್ಲವನ್ನೂ ನಾನು ಕಾಯವ್ಯೂಹ ಅನ್ನುವ ಬಲದಿಂದ ಶರೀರವನ್ನು ಧಾರಣೆ ಮಾಡಿದೆ. ನನಗೆ ಯಾರು ಈ ವಯಸ್ಸಿನಲ್ಲಿ ಹೆಣ್ಣು ಕೊಡ್ತಾರೆ ಅನ್ನೋ ಭಯ ನನಗಿಲ್ಲ. ಮಹಾ ಭಗವದ್ಭಕ್ತನಾದಂತಹ ಮಾಂಧಾತ ಚಕ್ರವರ್ತಿ, ಅವನು ಆ ಕಾಲಕ್ಕೆ ಆಳ್ತಾ ಇದ್ದ. ಪುರುಕುತ್ಸ, ಅಂಬರೀಷ, ಮುಚುಕುಂದ ಅಂತ 3 ಜನ ಗಂಡು ಮಕ್ಕಳು ಮಾಂಧಾತನಿಗೆ, 50 ಮಂದಿ ಹೆಣ್ಣು ಮಕ್ಕಳು. ಒಬ್ಬರನ್ನ ಮದುವೆ ಆಗೋಣ ಅಂದರೆ ಆ ಮಾಂಧಾತ ಅವಮಾನಿಸಿದ. ವಯಸ್ಸಾದವರಿಗೆ ಕೊಡ್ತೀನಿ ಅಂದರೂ ಕಷ್ಟ, ಕೊಡದಿದ್ರೂ ಕಷ್ಟ. ಕೊಡದಿದ್ದರೆ ಶಾಪ, ಕೊಟ್ಟರೆ ಹೆಣ್ಣು ಮಕ್ಕಳಿಗೆ ಮಾಡಿದ ಅನ್ಯಾಯ. ಅವನು ಹಾಗೆ ವಿಚಾರ ಮಾಡಿದಾಗ ನಾನೇನು ಕಡಿಮೆ ಅಂತ ನನಗನ್ನಿಸ್ತು. ನಾನು ನನ್ನ ಯೋಗ ಬಲದಿಂದ ಅಪ್ರತಿಮವಾದಂತಹ ಸೌಂದರ್ಯವನ್ನು ಧಾರಣೆ ಮಾಡಿ ಎಲ್ಲ ಹೆಣ್ಣು ಮಕ್ಕಳು ನನ್ನ ಹಿಂದೆ ಬೀಳುವ ಹಾಗೆ ಮಾಡಿಕೊಂಡು ಆ ಎಲ್ಲ ಹೆಣ್ಣು ಮಕ್ಕಳನ್ನು ನಾನು ವಿವಾಹ ಮಾಡಿಕೊಂಡೆ. ಮತ್ತು 50 ಶರೀರವನ್ನು ಧಾರಣೆ ಮಾಡಿದೆ, 5,000 ಮಕ್ಕಳನ್ನು ಪಡೆದೆ. ಅಷ್ಟೂ ಜನಕ್ಕೆ ಉಪನಯನ, ಮದುವೆ ಎಲ್ಲ ಮಾಡುವಾಗ ನಾನು ಸಂಪಾದನೆ ಮಾಡಿ ಇಟ್ಟಂತಹ ಈ ಸಂಪತ್ತು, ಪುಣ್ಯದ ಸಂಪತ್ತು ಎಲ್ಲ ಕರಗಿ ಹೋಯಿತು. ನನಗೆ ಸಾಕು ಅನ್ನೋ ಬುದ್ಧಿ ಇನ್ನೂ ಬಂದೇ ಇಲ್ಲ. ಇದಕ್ಕೆ ಕೊನೆ ಇಲ್ಲ, ಇದು ಸಾಕು ಅನ್ನುವಂಥದ್ದು ಈಗ ನನಗೆ ಅರ್ಥ ಆಗ್ತಾ ಇದೆ. ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಸೌಭರ್ಯ ಋಷಿಗಳು ಹೀಗೆ ಹೇಳ್ತಾರೆ. ಆದರೆ ಸೌಭರ್ಯ ಋಷಿಗಳ ವಿಷಯದಲ್ಲಿ ಅವರು ಮಾಡಿದ್ರು ಅಂಥೇಳಿ ನಾವು 50 ಮದುವೆ ಆಗಿ ನಮ್ಮದು ಒಂದು ಪ್ರಾರಬ್ಧ ಎಲ್ಲ ಈಗ ಕಳ್ಕೊಳ್ತೀವಿ ಎನ್ನಲಿಕ್ಕೆ ಬರಲ್ಲ. ಅವರು ತಮ್ಮ ಯೋಗ ಸಾಮರ್ಥ್ಯದಿಂದ ಉಳಿದ ಜನ್ಮಗಳನ್ನು ತಿಳಿದವರು, ತಪಶಕ್ತಿಯಿಂದ ತಿಳಿದವರು. ಯಾಕಂದರೆ
ಮಧ್ವಗುರುಗಳು ಹೇಳ್ತಾರೆ, ನಾನಾ ದೇಹಭೋಗಾನ್ ಸಂಧಾನಂ ಯೋಗಿನೋ ಯಥಾ. ಅನೇಕ ದೇಹಗಳನ್ನು ಸ್ವೀಕಾರ ಮಾಡಿ ಕರ್ಮಕ್ಷಯವನ್ನು ಬಹುಬೇಗ ಮಾಡಿಕೊಳ್ಳುವಂತಹ ಯೋಗ್ಯತೆ ಋಷಿಗಳದು. ಆದರೂ ಕೂಡ ಅವರು ತಮ್ಮ ಪ್ರಾರಬ್ಧಕ್ಕಾಗಿ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಒಂದು ವಾರಿಚರ ಪ್ರಸಂಗ, ಕೇವಲ ಮೀನಿನ ಸಂಪರ್ಕದಿಂದಾಗಿ ಇಂತೆಲ್ಲ ಅನ್ಯಾಯ ನಡೆದು ಹೋಯಿತು, ನನ್ನ ಇದು ತಪಸ್ಸನ್ನು ನಾನು ಕಳ್ಕೊಂಡೆ, ಹಾಗಾದರೆ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಸಜ್ಜನರಿಗೆ ವೈರಾಗ್ಯದ ಬಗ್ಗೆ ತಾವು ತಿಳಿಸಿಕೊಟ್ಟದ್ದನ್ನು ಇಲ್ಲಿ ವಿಷ್ಣು ತೀರ್ಥ ತಿಳಿಸ್ತಾ ಇದ್ದಾರೆ. ಮುಂದೆ 50 ರಾಣಿಯರಲ್ಲಿ 50 ಮಕ್ಕಳಿಗೆ ನಾನು ತಂದೆ ಆದೆ, ಅದನ್ನೆಲ್ಲ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣ.